ಪದೇ ಪದೇ ಮಾತು ಹೇಳ್ತೀನಿ ಅನ್ಕೋಬೇಡಿ. ಈಗ ನಿರ್ಮಾಪಕರು ನಾವು ನೋಡಿದ ಮಟ್ಟಿಗೆ ಸಾಕಷ್ಟು ನಿರ್ಮಾಪಕರು ಕಣ್ಣೀರು ಹಾಕ್ತಿದ್ದಾರೆ, ಹಾಕಿದ ಬಜೆಟ್ ಬರ್ತಾ ಇಲ್ಲ ಅಂತ. ಯಾಕಂದ್ರೆ ಎಲ್ಲ ಪ್ಯಾನ್ ಇಂಡಿಯಾ ಮಟ್ಟ ಸಿನಿಮಾ ಮಾಡ್ತಾರೆ ಅಥವಾ ಬಿಗ್ ಬಜೆಟ್ ಸಿನಿಮಾ ಮಾಡ್ತಾರೆ. ಒಬ್ಬ ಹೀರೋ ಅಂತಾದ್ಮೇಲೆ ಅದೇ ತಕ್ಕಂಗೆ ಮಾಡಬೇಕು ಅಂತ ಯೋಜನೆ ರೂಪಿಸ್ತಾರೆ. ಬಟ್ ಸಿನಿಮಾ ರಿಲೀಸ್ ಟೈಮಲ್ಲಿ ಯಾರು ಕೂಡ ಸಪೋರ್ಟಿಗೆ ನಿಲ್ಲಲ್ಲ ಅನ್ನುವಂಥದ್ದು ಕೂಡ ಒಂದಿಷ್ಟು ನಿರ್ಮಾಪಕರ ಅಳಲಾಗಿದೆ. ಸೊ ಕೈ ಜೋಡಿಸಲ್ಲ. ಒಂದು ಕಡೆ ಥಿಯೇಟ್ರ್ ಸಮಸ್ಯೆ, ಒಂದು ಕಡೆ ಥಿಯೇಟ್ರ್ ಸಮಸ್ಯೆಗೆ ನಾವೆಲ್ಲರೂ ಕೈ ಜೋಡಿಸ್ತೀವಿ 100%. ನಮ್ಮಲ್ಲಿ ಹಣದ ವ್ಯವಸ್ಥೆಗಳಿಲ್ಲ, ಅದಕ್ಕೆ ನಾವು ಮಾಡಲಿಕ್ಕಾಗಲ್ಲ. ಒಂದಂತೂ ಸತ್ಯ, ಪ್ರತಿಯೊಬ್ಬ ಸಿನಿಮಾ ಮಾಡಬೇಕಾದ್ರೆ ಒಂದು ಬಜೆಟನ್ನು ನೋಡ್ಕೋಬೇಕಾಗತ್ತೆ. ನಮಗಿರೋವಂಥ ಮಾರುಕಟ್ಟೆ, ಆ ಮಾರುಕಟ್ಟೆಯನ್ನು ನಾನು ಫಸ್ಟ್ ರೌಂಡಲ್ಲಿ ಮಾರುಕಟ್ಟೆ ನಮಗೆ ಎಷ್ಟು ಸೆಂಟರ್ ಇದೆ, 7 ಸೆಂಟ್ರು, ಇವತ್ತಿಗೂ 7 ಸೆಂಟ್ರ್ ಇರೋದು. ಆದರೆ ಪ್ಯಾನ್ ಇಂಡಿಯಾಕ್ಕೆ ಹೋದಾಗ ಇಡೀ ಪ್ರಪಂಚವೇ ನಮ್ಮದು, ಆಯಿತಾ? ಹಾಗೆ ನಿಮ್ಮ ಬಜೆಟ್ ಎಷ್ಟಿದೆ ಅಂತ ನೋಡಬೇಕಾಗತ್ತೆ. ನೀವು ಯಾರಿಗೆ ಸಿನಿಮಾ ಮಾಡ್ತಿದ್ದೀರಾ, ಹೂ ಇಸ್ ಯುವರ್ ಆಡಿಯನ್ಸ್ ಅನ್ನೋದು ಯೋಚನೆ ಮಾಡಬೇಕಾಗತ್ತೆ. ಎಲ್ಲವನ್ನು ಆಲೋಚನೆ ಮಾಡಿ ಸಿನಿಮಾ ಮಾಡಬೇಕು. ಮುಂದಿನ ದಿನಗಳಲ್ಲಿ ಬರುವಂಥ ನಿರ್ಮಾಪಕರಿಗೆ, ಹೊಸ ನಿರ್ಮಾಪಕರಿಗೆ ನಾವು ಕೂಡ ಕೂತ್ಕೊಂಡು ಮಾತಾಡಿ ಅವರಿಗೆ ಅವರ ಎನರ್ಜಿ ಎಷ್ಟು, ಅವ್ರಿಗೆ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಅವ್ರ ಜೊತೆನೂ ಕೂತ್ಕೊಂಡು. ಟೈಟಲ್ ರಿಜಿಸ್ಟರ್ ಆಗೋ ಸಂದರ್ಭದಲ್ಲೇ ಅದನ್ನ ಇಲ್ಲ, ಅವ್ರ ಟೈಟ್ಲ್ಗಲ್ಲ, ಅವ್ರು ಬರೋದು ಯಾವಾಗಲೂ ಕೂಡ ರಿಜಿಸ್ಟರ್ ಮಾಡೋಕ್ಕೆ ಬರ್ತಾರೆ ಹೊಸಬ್ರು. ಆವಾಗಲೇ ಕೂತ್ಕೊಂಡು ನಾವು ಅವ್ರನ್ನೂ ಕೇಳ್ಬೋದು, ಮಾತಾಡ್ಬೋದು. ಮೊದಲಿಂದನೇ ಈ ಪದ್ಧತಿ ಇದೆ ಅಮ್ಮ, ನಮ್ಮಲ್ಲಿ ಮಾಡಿದ್ದಾರೆ, ಇದೆ. ಸೊ ಇನ್ನೂ ಮಾಡುವಂಥ ಕೆಲಸಗಳನ್ನು ಮಾಡಬೇಕಾಗತ್ತೆ. ಬಟ್ ಒಂದು ರಾತ್ರಿ ಹಗಲಿಗೆ ನಾವು ಬದಲಾವಣೆ ತರ್ತೀವಿ ಅನ್ನೋದು ಸುಳ್ಳು. ನಾನು ಆ ಥರದ ಫಾಲ್ಸ್ ಪ್ರಾಮಿಸ್ ಎಲ್ಲ ಮಾಡಲ್ಲ. ಆದರೆ ಒಂದೇನೆಂದರೆ ಎಷ್ಟು ಆಗುತ್ತೋ ಅಷ್ಟು ಸಹಾಯ ಮಾಡಿಬಿಟ್ಟು ಹೋಗೋದು. ಮೇಡಮ್, 2008ರಿಂದ 10ಕ್ಕೆ ನೀವು ಚುನಾವಣೆ ನಿಂತಿದ್ದೀರಾ, ಗೆದ್ದಿದ್ದೀರಾ. 2.5 ವರ್ಷ ಫಿಲಮ್ ಆ ಸೀಟಲ್ಲಿ, ಹಾಟ್ ಸೀಟಲ್ಲಿ ಕೂತಿದ್ರಿ. ಮತ್ತೆ ಯಾಕೆ ನಿಮಗೆ ನಿಲ್ಲಬೇಕು, ಅಥವಾ ನಾನು ಚುನಾವಣೆಯಲ್ಲಿ ನಿಲ್ಲಬೇಕು? ನಾನು ಇರಬೇಕು ಅಂತ ಬರಲಿಲ್ಲಮ್ಮ. ನನ್ನನ್ನು ಕರ್ಕೊಂಡು ಬಂದಿದ್ದು ರಾಕ್ಲಿನ್ ವೆಂಕಟೇಶ್ ಸರ್. ಅವರು ಬಂದು ನನಗೆ ಒಂದು ಕೇಳಿದ್ರು, ಇಂಡಸ್ಟ್ರಿಗೆ ಒಂಚೂರು ಒಳ್ಳೇದು ಮಾಡಿಕೊಟ್ಟು ಹೋಗಿ, ನಿಮ್ಮದೇ ಸರ್ಕಾರ ಇದೆ, ದಯವಿಟ್ಟು ನಿಮಗೆ ಅನುಭವ ಇದೆ, ನೀವು ಲಾಸ್ಟ್ ಟೈಮ್ ಇದ್ದಾಗ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ರಿ, ಈ ಸಲ ಒಂದಷ್ಟು ಮಾಡುವಂಥದ್ದಿದೆ, 100 ವರ್ಷದ ಕಡೆ ಹೋಗ್ತಿದೆ, ಏನಾದರೂ ಮಾಡಿಕೊಟ್ಟು ಹೋಗಿ ಅಮ್ಮ, ನೀವು ಬನ್ನಿ ಅಂತ ಕರೆದ್ರು. ಆಗ ನಾನು ಬಂದು ಕೇಳಿದಾಗ ಸಾರಾ ಗೋವಿಂದ್ ಅವರು ಅವ್ರು ನಿಂತ್ಕೋಬೇಕು ಅಂತ ಕೇಳಿದರು. ನಾನು ಅವ್ರನ್ನೇ ಬಂದು ಕೇಳಿದೆ, ಸರ್ ಈ ಥರ ಕೇಳ್ತಿದ್ದಾರೆ, ನನಗೆ ಇಷ್ಟ ಇಲ್ಲ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೆ, ಒಂದು ಸಲ ಅಧ್ಯಕ್ಷ ಆದಮೇಲೆ ಸಾಕು, ಇನ್ನು 100ನೇ ವರ್ಷಕ್ಕೊಂದು ಆಗಬೇಕು ಅಂತ ಅನಿಸಿತ್ತಷ್ಟೇ, ಇದಕ್ಕೇನು ಮಾಡೋದು ಅಂತ. ಅವ್ರು ತಟ್ಟಂತ ನೀವು ನಿಂತ್ಕೊಳ್ಳಿ ಅಮ್ಮ, ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂದರು. ಅವರೆಲ್ಲರೂ ನಿಂತರು. ನನ್ನ ಬೆನ್ನ ಹಿಂದೆ ನನ್ನವರೆಲ್ಲರೂ ಕೂಡ ಇದ್ದಾರೆ ಅಂದಾಗ ನನಗೇನು ಆಲೋಚನೆ ಬರುತ್ತೆ? ನನ್ನನ್ನು ಗೆಲ್ಸಿನೂ ತಂದು ಕೂರಿಸಿದ್ರು ಪಾಪ. ಸೊ ಅದರಿಂದಾಗಿ ನಾನು ಬಂದಿದ್ದೀನಿ. ಮೇಡಮ್, ಇದೇ ರಾಕ್ಲೈನ್ ವೆಂಕಟೇಶ್ ಅವರು ಒಂದು ವೇದಿಕೆ ಮೇಲೆ ಹೇಳ್ತಾರೆ, ಮುಂಚೆ ಕರೆದು OTTಯಲ್ಲಿ ಕೊಡೋರು ಇವಾಗ ಗೇಟ್ ಪಾಸ್ ಕೊಟ್ಟಿದ್ದಾರೆ, ನಮಗೆ ಬೀಗ ಹಾಕ್ತಾರೆ ಅಂತ. ಸೊ OTT ವಿಚಾರವಾಗಿ ಏನಾದರೂ ನಿರ್ಧಾರಗಳನ್ನು? OTT ನೋಡಿ, ಇವಾಗ ಅಲ್ಲಿ ಅವರು ತೊಗೊಳ್ತಾ ಇಲ್ಲ ಕನ್ನಡ ಸಿನಿಮಾಗೆ, ಆ ಪ್ರಾಬ್ಲಮ್ ಇದೆ. ಅವ್ರನ್ನ ನಾವು ಕೇಳ್ತೀರ, ಸರ್ಕಾರವನ್ನೇ ಇವಾಗ OTT ಫಾರ್ಮ್ ಮಾಡ್ತಿದ್ದಾರೆ ಅಕಾಡೆಮಿ ಮೂಲಕ, ಅದನ್ನು ಗಟ್ಟಿಗೊಳಿಸ್ಬೇಕಾಗತ್ತೆ. ಇದು OTT ಫಾರ್ಮ್ ಬಂದರೆ ನಮ್ಮ ಹೊಸ ಪ್ರೊಡ್ಯೂಸರ್ಸ್ಗೆಲ್ಲರಿಗೂ ಕೂಡ ಒಂದು ಸ್ವಲ್ಪ ಜೀವ ಬಂದಂಗೆ ಆಗುತ್ತೆ. ಸರ್ಕಾರ ಏನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಿದೆ, ಬಟ್ ಸರ್ಕಾರನೇ ಒಂದು ಮಾತು ಹೇಳಿತ್ತು, ನಟ್ಟು ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ ವಿಚಾರ. ಅದು ಯಾವ ಥರ ಪ್ರಚಲಿತ ಬಂದು? ಮೇಡಮ್, ಅದೆಲ್ಲ ಏನು ಗೊತ್ತಾ, ಇದೆಲ್ಲ ನಾನು ಹೇಳ್ತೀನಿ ಕೇಳಿ. ಈ ಮಾತುಗಳೆಲ್ಲ ಇವಾಗ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ನಮ್ಮ ನನ್ನ ಅಧ್ಯಕ್ಷರವರು ಯಾರು DCM ಅವರು DK ಶಿವಕುಮಾರ್ ಸರ್ ಮಾತಾಡಿರ್ತಕ್ಕಂಥದ್ದು ಬೇರೆ ಅರ್ಥದಲ್ಲಿ ಮಾತಾಡಿರೋದು. ಅದಕ್ಕೆ ನಾವು ರೆಕ್ಕೆ ಪುಕ್ಕ ಎಲ್ಲ ಕಟ್ಟೋದೆಲ್ಲ ಇದೆಲ್ಲ ಅದು ಈಗ ಅಪ್ರಸ್ತುತ. ಹೊಸ ಒಂದು ಸಿನಿಮಾ ಮಾಡಬೇಕು ಅನ್ನೋ ತಂಡಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ, ಅಥವಾ ಏನು ಸಜೆಷನ್ ಕೊಡ್ತೀರಾ ಅಂತ? ಒಂದೇ ರಿಕ್ವೆಸ್ಟ್ ಮಾಡ್ತೀನಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಒಳ್ಳೆ ಸಿನಿಮಾ ಮಾಡಿದ್ರೇನೆ ಜನಕ್ಕೆ ರೀಚ್ ಆಗೋದು. ಮತ್ತೆ ಯಾವಾಗ ಆಕ್ಟ್ ಮಾಡ್ತೀರಾ ಮೇಡಮ್? ನಾನು ಆಕ್ಟ್ ಮಾಡೋ ಬಗ್ಗೆ ಇವತ್ತರೆಗೂ ನಿಮ್ಗೆ ಪ್ರಸ್ತಾಪನೇ ಇಲ್ಲ. ಅಂದ್ರೆ ಆಸೆ ಇದೆಯಾ ಮೇಡಮ್? ಅಪ್ರಸ್ತುತ ಅಂದೆ ನಿಮ್ಗೆ. ಈ ಸ್ಥಾನದಲ್ಲಿ ಕೂತಿದ್ದೀನಿ, ಇದ್ರ ಮೂಲಕ ಇಂಡಸ್ಟ್ರಿಗೆ ಒಳ್ಳೇದು ಮಾಡೋದನ್ನು ಮಾತ್ರ ನನಗೆ ಗೊತ್ತು. ಇಡೀ ಆಫೀಸ್ ಬೇರರ್ಸ್ ಮಾತಾಡ್ಕೊಂಡಿರೋದು, ಮಾತು ಕಡಿಮೆ ಮಾಡಿಬಿಡೋಣ, ಕೆಲಸ ಮಾಡೋಣ. ಓಕೆ, ಸೊ ಜಾಸ್ತಿ ಕೆಲಸ ಮಾಡೋದ್ರ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಆಶಯ ಮೇಡಮ್. ಖಂಡಿತ ಒಳ್ಳೇದಾಗುತ್ತೆ. ನಮಸ್ಕಾರ.